ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಏಮ್ಸ್ ಮಂಜೂರಾತಿಗೆ ಕೇಂದ್ರದಿಂದ ದಾರಿ ತಪ್ಪಿಸುವ ಪ್ರಯತ್ನ. ನಗರ ಪಾಲಿಕೆ ರಾಜ್ಯ ಸರ್ಕಾರ 200 ಕೋಟಿ ರೂಪಾಯಿ ಅನುದಾನ. ರವಿ ಬೋಸರಾಜ್. ಪ್ರೊಫೆಸರ್ ನಂಜುಂಡಸ್ವಾಮಿ ನೆನಪು. ಫೆಬ್ರವರಿ 13ರಂದು ಮೈಸೂರಿನಲ್ಲಿ ಸಮಾವೇಶ. ಚಾಮರಸಮಾಲಿ ಪಾಟೀಲ್. ಬೀಜ ಬೆಳೆಗಾರರ ಬೀಜ ದರ ಪರಿಷ್ಕರಣೆಗೆ ಎಸ್ಬಿ ಪಾಟೀಲ್ ಒತ್ತಾಯ. ಫೆಬ್ರವರಿ 12ರಂದು ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ರಥೋತ್ಸವ. ಬಂಗಿನರಸರೆಡ್ಡಿ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಗ್ರಾಮ ಆಡಳಿತಾಧಿಕಾರಿಗಳಿಂದ ಅನಿರ್ದಿಷ್ಟ ಧರಣಿ ಪ್ರಾರಂಭ. ಸರ್ಕಾರಿ ಬಾಲಕಿಯರ ಕಾಲೇಜಿನಲ್ಲಿ ದ್ವಿತೀಯ ವರ್ಷ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ. ವಿದ್ಯಾರ್ಥಿಗಳು ಗುರುಗಳ ಮಾರ್ಗದರ್ಶನದಲ್ಲಿ ಜೀವನ ರೂಪಿಸಿಕೊಳ್ಳಬೇಕು. ಲಕ್ಷ್ಮಿ. ಕಾಯಕ ಶರಣರ ಜಯಂತಿ. ದಾರ್ಶನಿಕರ ಸಂದೇಶಗಳು ಜೀವನಕ್ಕೆ ಮಾದರಿಯಾಗಲಿ. ತಹಶೀಲ್ದಾರ್ ಸುರೇಶ್ ವರ್ಮಾ. ವಾರ್ತೆಗಳ ವಿವರ. ಜಿಲ್ಲೆಗೆ ಏಮ್ಸ್ ಮಂಜೂರಾತಿ ನೀಡಲು ಪಕ್ಷಾತೀತ ಹೋರಾಟ ಮುಂದುವರೆದಿದ್ದು, ಕೇಂದ್ರ ಸರ್ಕಾರ ಉದ್ದೇಶಿತ ಪೂರಕವಾಗಿ ಏಮ್ಸ್ ಮಂಜೂರಾತಿ ನೀಡಲು ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ. ಬೇರೆಯವ ರಾಜ್ಯಗಳಿಗೂ ಅನ್ವಯವಾಗದೇ ಇರುವ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ರಾಯಚೂರಿನಲ್ಲಿ ಏಮ್ಸ್ ಮಂಜೂರಾತಿಗೆ ನನ್ನ ಬದ್ಧತೆಯನ್ನು ಪ್ರದರ್ಶಿಸಿದೆ. ಆದರೆ ಕೇಂದ್ರ ಸರ್ಕಾರ ಕನಿಷ್ಠ ಸ್ಪಂದನೆ ನೀಡದೆ ದಾರಿ ತಪ್ಪಿಸುತ್ತಿದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಡಬಲ್ ಇಂಜಿನ್ ಸರ್ಕಾರವಿದ್ದರೂ ಏಮ್ಸ್ ಮಂಜೂರಾತಿಗೆ ಸ್ಪಂದಿಸಲಿಲ್ಲ. 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ ಸಚಿವೆ ಎನ್ಎಸ್ ಬೋಸರಾಜ್ ಇವರು ದೆಹಲಿಗೆ ಹೋಗಿ ಮನವಿ ಮಾಡಿದ್ದಾರೆ. ಶಾಸಕಾಂಗ ಸಭೆಗೆ ತೆರಳಿದ್ದ ಜಿಲ್ಲೆಯ ಶಾಸಕರುಗಳು ಸಹ ಒತ್ತಡ ಹಾಕಿದ್ದಾರೆ. ಆದರೂ ಯಾವುದೇ ಸ್ಪಂದನೆ ನೀಡಿಲ್ಲ. ಇತ್ತೀಚೆಗಷ್ಟೇ ಆರೋಗ್ಯ ಸಚಿವರು ಪತ್ರ ಬರೆದು ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳ ಅಭಿವೃದ್ಧಿಗೆ ಬಳಸುವ ರಾಷ್ಟ್ರೀಯ ಆರೋಗ್ಯ ಮಿಷನ್ ಅನುದಾನದಲ್ಲಿ ಆಸ್ಪತ್ರೆ ಅಭಿವೃದ್ಧಿಪಡಿಸುವುದಾಗಿ ಹೇಳುವ ಮೂಲಕ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾರೆ. ರಾಜ್ಯದಿಂದಲೇ ಆಯ್ಕೆಯಾಗಿರುವ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಸಹ ರಾಜ್ಯದ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲ. ದೇಶದ 22 ರಾಜ್ಯಗಳಲ್ಲಿ ಸ್ಥಾಪಿಸಲಾಗಿರುವ ಏಮ್ಸ್ ಕೇಂದ್ರವನ್ನು ಬೇರೆ ಯೋಜನೆಯಡಿ ಅನುದಾನ ನೀಡಿ ರಾಜ್ಯಕ್ಕೆ ಮಾತ್ರ NRH ಎಂದ ಅನುದಾನ ನೀಡುವುದಾಗಿ ಹೇಳುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಪ್ರಧಾನಮಂತ್ರಿಗಳಿಗಾಗಿರ್ಬೋದು, ಮುಖ್ಯಮಂತ್ರಿಗಳಿಗಾಗಿರ್ಬೋದು, ಮತ್ತೆ ಹೆಲ್ತ್ ಮಿನಿಸ್ಟರ್ ಆಗಿನ ಕಾಲದ ಹೆಲ್ತ್ ಮಿನಿಸ್ಟರ್ ಆದಂಥ ನಡ್ಡಾ ಅವರಿಗೇನು ಪತ್ರಗಳು ಬರೆದಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಮಂತ್ರಿಗಳು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು, ಬೋಸರಾಜ್ ಅವರು, ಮತ್ತೆ ಎಲ್ಲ ಶಾಸಕರ ತಂಡ ಪಕ್ಷಾತೀತವಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಮತ್ತೆ ಪುನಃ ಮುಖ್ಯಮಂತ್ರಿಗಳು ಮತ್ತೆ ಇಡೀ ಕ್ಯಾಬಿನೆಟ್, ಇಡೀ ಶಾಸಕಾಂಗ ಪಕ್ಷ ಡೆಲ್ಲಿಯಲ್ಲಿ ಜಂತರ್ ಮಂತರಲ್ಲಿ ಒಂದು ದಿವಸ ಸ್ಟ್ರೈಕನ್ನು ಮಾಡಿ ಏನು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರದಿಂದ, ಅದು ಡಿಸಲ್ಯೂಷನ್ ಆಫ್ ಫಂಡ್ಸ್ ಆಗಿರ್ಬೋದು, ಏನು 16ನೇ ಹಣಕಾಸದಲ್ಲಿ ಏನು ನಮಗೇನು ಬರಬೇಕಾಗಿತ್ತು, ಏನು ತಾರತಮ್ಯ ಆಗ್ತಾ ಇದೆಯೋ ಅದನ್ನೆಲ್ಲ ಕೇಂದ್ರ ಮೇಲೆ ಒತ್ತಡ ತರಂತ ಒಂದು ಕಾರ್ಯವನ್ನು ನಾವು ಅಲ್ಲಿ
ಡೆಲ್ಲಿಯಲ್ಲಿ ಮಾಡಿದ್ದೀವಿ. ಅವತ್ತೂ ಏಮ್ಸ್ ರಾಯಚೂರಲ್ಲಿ ಸ್ಥಾಪನೆ ಆಗಬೇಕು. ಸದಾ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಭೇಟಿ ಆದಾಗ ಅವ್ರಿಗೂ ಈ ಏಮ್ಸನ್ನು ರಾಯಚೂರಲ್ಲಿ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಮಾಡಿದರು. ನಮಗೆ ಒಂದು ಆಶಾಭಾವನೆ ಇತ್ತು, ಮಾಡ್ತಾರೆ ಇವತ್ತಿಲ್ಲ ನಾಳೆ. ಯಾಕಂತಂದರೆ ಇದು ಯಾವ ಭಿಕ್ಷೆ ಅಲ್ಲ. ಪ್ರತಿಯೊಂದು ರಾಜ್ಯಕ್ಕೆ ಏಮ್ಸನ್ನು ನಾವು ಮಾಡೇ ಮಾಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ನೀತಿ ಆಯೋಗ ಮಾಡಿದಂಥ ಒಂದು ಘೋಷಣೆ. 22 ರಾಜ್ಯಗಳಲ್ಲಿ ಈ ಒಂದು ಏಮ್ಸನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ನಮಗೆ ಒಂದು ಆಶೆ ಭಾವನೆ ಇತ್ತು, ಇವತ್ತಿಲ್ಲ ನಾಳೆ ಮಾಡೇ ಮಾಡ್ತಾರೆ, ಕೊಡ್ತಾರೆ ಅಂತೇಳಿ ನಮಗೆ ಪೂರ್ತಿ ನಂಬಿಕೆ ಇತ್ತು ಕೇಂದ್ರ ಸರ್ಕಾರದ ಮೇಲೆ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಬೇಕಿರುವ ವಿಮಾನ ನಿಲ್ದಾಣವನ್ನು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದು ಯಾವುದೇ ಅನುಮತಿ ಇಲ್ಲದೆ ಕಾಮಗಾರಿ ಪ್ರಾರಂಭಿಸಲಾಗಿತ್ತು. HKDB 50 ಲಕ್ಷ ರೂಪಾಯಿ ಅನುದಾನ ಹಿಂಪಡೆಯಲಾಗಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಜೆಟ್ನಲ್ಲಿ ಘೋಷಣೆಯೊಂದಿಗೆ ವಿಮಾನಯಾನ ಪ್ರಾಧಿಕಾರದಿಂದ ಸ್ಥಳಕ್ಕೆ ಅನುಮತಿ ಒದಗಿಸಲಾಯಿತು. ಇಲ್ಲಿಯವರೆಗೆ ಸ್ಥಳಕ್ಕೆ ಅನುಮೋದನೆಯೇ ಇರಲಿಲ್ಲ. ಪರವಾನಗಿ ಇಲ್ಲದೆ ಟೆಂಡರ್ ಪ್ರಕ್ರಿಯೆ ನಡೆಸಲಾಗಿತ್ತು. ಮಹಾನಗರ ಪಾಲಿಕೆ ಪ್ರಸ್ತಾವನೆಯು ಬಿಜೆಪಿ ಅವಧಿಯಲ್ಲಿ ಸಲ್ಲಿಕೆಯಾಗಿದ್ದರೂ ಅನುಮೋದನೆ ದೊರೆತಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಕಲಬುರಗಿಯಲ್ಲಿ ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನಿಸಿ 3 ಲಕ್ಷ ಜನಸಂಖ್ಯೆ ನಿಗದಿಗೊಳಿಸಿ ಮಹಾನಗರ ಪಾಲಿಕೆ ಘೋಷಿಸಲಾಗಿದೆ. ರಾಜ್ಯ ಸರ್ಕಾರದ ಮಹಾತ್ಮ ಗಾಂಧಿ ನಗರ ಅಭಿವೃದ್ಧಿ ಯೋಜನೆಯಡಿ 200 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಲಾಗಿದೆ. ಕೇಂದ್ರ ಅನುದಾನ ನೀಡಿಲ್ಲ. ರಾಜ್ಯ ಸರ್ಕಾರವೇ ಅನುದಾನ ಮಂಜೂರಾತಿ ನೀಡಿದ ಪತ್ರವನ್ನು ಪ್ರದರ್ಶಿಸಿದರು. 1000 ದಿನಗಳ ಹೋರಾಟ ನಂತರ ಬಿಜೆಪಿ ಎಚ್ಚರಗೊಂಡು ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನಿಸಿ ದೆಹಲಿ ನಿಯೋಗ ತೆಗೆದುಕೊಂಡು ಹೋಗುವುದಾಗಿ ಹೇಳುವುದು ಎಷ್ಟು ಸರಿ? ಕೇಂದ್ರ ಮತ್ತು ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರವಿದ್ದಾಗ ಒತ್ತಡ ಹಾಕದವರು ಈಗ ಹಾಕಿದರೆ ಮನವಿಯನ್ನು ಕೇಂದ್ರ ಸರ್ಕಾರ ಹೇಗೆ ಪರಿಗಣಿಸುತ್ತದೆ ಎಂದು ಪ್ರಶ್ನಿಸಿದರು. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯಲ್ಲಿ ನೀವೆಲ್ಲ ಕಡೆ 22 ರಾಜ್ಯಗಳಲ್ಲಿ ಕೊಟ್ಟಿದ್ದೀರಿ, ಅದೇ ರೀತಿ ನಮ್ಮಲ್ಲಿ ನಮಗೂ ಕೊಡ್ರಿ ಅಂತ CM ಅವರು ಒಂದು ಪತ್ರ ಬರೆದಿದ್ದಾರೆ. ಇದೆಲ್ಲ ಮುಗಿದ ನಂತರ ಇಲ್ಲಿ ರಾಯಚೂರಲ್ಲಿ ಆಗಬೇಕಾದ್ರೆ ಏನೇನು ರಾಜ್ಯ ಸರ್ಕಾರ ಏನು ಅವಶ್ಯಕತೆ ಇದೆಯೋ ಇಲ್ಲಿ ಜಿಲ್ಲೆಯಲ್ಲಿ ಮತ್ತೆ ನಗರದಲ್ಲಿ ಏನೇನು ಮಾಡಬೇಕಾಗಿರೋ ಆ ಬದ್ಧತೆಯನ್ನ ಈ 1.5 ವರ್ಷದಲ್ಲಿ ತೋರಿಸಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ, ಅದು ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಪ್ರಣಾಳಿಕೆಯಲ್ಲಿ ಇದನ್ನು ನಾವು ರಾಯಚೂರಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತೇಳಿ ಮುದ್ದಾಮಾಗಿ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಒಂದು ಇದರಲ್ಲಿ ಇವತ್ತು ರಾಯಚೂರಲ್ಲೇ ಸ್ಥಾಪನೆ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿ ಆ ಬದ್ಧತೆಯನ್ನು ಮುಂದಿನ ದಿವಸಗಳಾದರೆ ಈ 1.5 ವರ್ಷದಲ್ಲಿ ತೋರಿಸಿದ್ದಾರೆ, ಪತ್ರ ಬರೆದಿದ್ದಾರೆ, ಇಲ್ಲೇ ಆಗಬೇಕು ಅಂತೇಳಿ ಒತ್ತಾಯ ತಂದಿದ್ದಾರೆ. ಅದಲ್ಲದೆ ಕಾರ್ಪೊರೇಷನ್ ಅನ್ನು ಮಾಡಿದ್ದಾರೆ. ನಮ್ಮ ಏರ್ಪೋರ್ಟಿಗೆ ಏನೇನು ಕ್ಲಿಯರೆನ್ಸಸ್ ಕೊಡಬೇಕಾಗಿದೆ ಅದೆಲ್ಲ ಕ್ಲಿಯರೆನ್ಸಸ್ನು ಇವತ್ತು ನಾನು ಧನ್ಯವಾದಗಳು ಹೇಳಬೇಕಾಗ್ತದೆ. ಸಿವಿಲ್ ಏವಿಯೇಷನ್ ಮಿನಿಸ್ಟ್ರು, ಇವತ್ತು ಯೂನಿಯನ್ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರು ನಮ್ಮ ರಾಮಮೋಹನ್ ನಾಯ್ಡು ಅವರು ಒಪ್ಪಿಗೆ ಕೊಟ್ಟು ಇಲ್ಲ ತಕ್ಷಣವೇ ಇದಕ್ಕೆ ನಾನು ಕ್ಲಿಯರೆನ್ಸಸ್ ಕೊಡ್ತೀನಿ ಅಂತೇಳಿ ಅವರೆಲ್ಲ ನಮ್ಮ MP ಅವರು, ಕುಮಾರ್ ನಾಯಕ್ ಅವರು, ನಾವೆಲ್ಲ ಹೋಗಿ ಅವ್ರನ್ನ ಭೇಟಿಯಾದಾಗ ಇಮಿಡಿಯೇಟ್ ಆಗಿ ಅದಕ್ಕೆ ಒಪ್ಪಿಗೆ ಕೊಟ್ಟರು. ಇವೆಲ್ಲ ಆಗಬೇಕು, ಇವೆಲ್ಲ ಮಾಡಬೇಕು ಅಂತಂದರೆ ಇಲ್ಲೊಂದು ಕಡೆ ರಾಜ್ಯ ಸರ್ಕಾರದಿಂದ ಏನೇನು ಮಾಡಬೇಕಾಗಿದೆ ಎಲ್ಲ ಮಾಡಾಯಿತು. ಮುಂದೆನೂ ಮಾಡಬೇಕು, ಇನ್ನೂ ಬಹಳಷ್ಟು ಇದ್ದಾವೆ, ಇಷ್ಟಕ್ಕೆ ನಿಲ್ಬೇಕಂತಲ್ಲ, ಇನ್ನೂ ಬಹಳಷ್ಟು ಮಾಡಬೇಕಾಗಿದೆ. ಅದರಲ್ಲಿ ಎಲ್ಲರೂ ಸಹಕಾರ ಇರಬೇಕು, ನಾಗರಿಕರದ್ದು ಇರಬೇಕು. ಎಲ್ಲೋ ಒಂದು ಕಡೆ ನಾವೆಲ್ಲರೂ ಇದು ಆಗೇಬೇಕು, ಇದು ಇಲ್ಲಿ ಮಾಡೇಬೇಕು ಅಂತಂದರೆ ನಮ್ಮದು ಬಹಳಷ್ಟು ಪಾತ್ರ ಇದೆ. ಹಾಗಾಗಿ ನಿಮ್ಮ ಮುಖಾಂತರ ನಾನು ರಾಯಚೂರು ನಾಗರಿಕರಿಗೆ ಮತ್ತು ಇಡೀ ಜಿಲ್ಲೆ ನಾಗರಿಕರಿಗೆ ನಾನು ಕೇಳೋದಿಷ್ಟೇ, ನಾವೆಲ್ಲರೂ ಇದನ್ನು ಒಂದಾಗಿ ಏನೇನು ಇದಕ್ಕೆ ಬೇಕಾಗಿರೋದು ಅದನ್ನೆಲ್ಲ ನಾವೆಲ್ಲ ಕೂಡಿ ಮಾಡಿದರೆ ಮಾತ್ರ ಇದು ಸಾಧ್ಯ ಆಗ್ತದೆ. ಎಲ್ಲ ಪಕ್ಷಗಳು, ನಾನು ಯಾವ ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ,
ಬರೀ ಮಾತ್ರ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಿದ್ರೆ JDS ಆಗಿರ್ಬೋದು, BJP ಅವರು ಮತ್ತು MLA ಎಲ್ಲರ ಕಡೆಯಿಂದ ನಮಗೆ ಸಹಕಾರ ಬೇಕು. ಇದು ನಮ್ಮ ಒಂದು ಜಿಲ್ಲೆ ಮತ್ತು ನಗರದ ಒಂದು ಪ್ರತಿಷ್ಠೆ ಅಂತ ಹೇಳಬೇಕಾಗ್ತದೆ. ಹೀಗಾಗಿ ನಿಮ್ಮ ಮುಖಾಂತರ ನಾನು ಎಲ್ಲರಿಗೂ ಕೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಎಲ್ಲರೂ ಕೂಡಿ ಮಾಡಿದರೆ ಮಾತ್ರ ಇದಾಗ್ತದೆ ಅಂತ ಹೇಳಿ ಜಿಲ್ಲೆಗೆ ಏಮ್ಸ್ ಮಂಜೂರಾತಿ ಪಕ್ಷಾತೀತ ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸಬೇಕಾಗಿದೆ. ರಾಜಕೀಯ ಏನೇ ಇದ್ದರೂ ಒಂದಾಗಿ ಹೋರಾಟ ಮಾಡುವ ಮೂಲಕ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, ನರಸಿಂಹಲು ಮಾಸದೊಡ್ಡಿ, ಮಹಮ್ಮದ್ ಶಾಲಂ, ಜಿಂದಪ್ಪ, ನರಸರೆಡ್ಡಿ, ಚಂದ್ರಶೇಖರ್ ರೆಡ್ಡಿ ಪೋಗಲ್, ಯು ಗೋವಿಂದ ರೆಡ್ಡಿ, ರಾಜೇಶ್ ಕುಮಾರ್ ಸೇರಿ ಅನೇಕರು ಇದ್ದರು. ರೈತ ನಾಯಕ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ 89ನೇ ಜನ್ಮದಿನದ ಅಂಗವಾಗಿ ರೈತ ಸಂಘಟನೆ ಬಲಪಡಿಸುವ ಅನೇಕ ನಿರ್ಧಾರಗಳನ್ನು ರಾಜ್ಯ ರೈತ ಸಂಘ ನಿರ್ಧರಿಸಿದೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರೈತ ಸಂಘದಿಂದ ಪ್ರತಿ ಕುಟುಂಬಕ್ಕೊಬ್ಬ ಸದಸ್ಯ, ಊರಿಗೊಬ್ಬ ಕಾರ್ಯಕರ್ತ ಅಭಿಯಾನ ನಡೆಸಿ ಕಿರು ಹೊತ್ತಿಗೆ ಮೂಲಕ ಜಾಗೃತಿಗೊಳಿಸುವ ಕಾರ್ಯಕ್ರಮ ರೂಪಿಸಲಾಗಿದೆ. ಅಲ್ಲದೆ ರೈತರ ಪರ ಬಜೆಟ್ ಕುರಿತು ಹೊತ್ತಿಗೆಯನ್ನು ಪ್ರಕಟಿಸಿ ಸಚಿವರು, ಶಾಸಕರುಗಳೊಂದಿಗೆ ರೈತರಲ್ಲಿ ಜಾಗೃತಿ ಅಭಿಯಾನ ನಡೆಸಲಾಗುತ್ತದೆ. ಸಮಾವೇಶವನ್ನು ಸಂಯುಕ್ತ ಮೋರ್ಚಾದ ರಾಷ್ಟ್ರೀಯ ಸಂಚಾಲಕ ಸುನಿಲ್ ಉದ್ಘಾಟಿಸಲಿದ್ದಾರೆ. ಯದುಶೈಲ ಸಂಪತ್ ಇವರು ಸಂಘದ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ BR ಪಾಟೀಲ್, ಜಾಗೃತ ಕರ್ನಾಟಕದ ಡಾಕ್ಟರ್ T ವಾಸು, ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಪ್ರಕಾಶ್ ಕಮ್ಮರಡಿ ಆಗಮಿಸಲಿದ್ದಾರೆ. ಕುಟುಂಬಕ್ಕೊಬ್ಬ ಸದಸ್ಯ, ಊರಿಗೊಬ್ಬ ಕಾರ್ಯಕರ್ತ ಅಭಿಯಾನವನ್ನು ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪೂರು ನಾಗೇಂದ್ರ ಚಾಲನೆ ನೀಡಲಿದ್ದಾರೆ. ಬಜೆಟ್ ರೈತ ಪರ ಹೊತ್ತಿಗೆಯನ್ನು ಚಾಮರಸ ಮಾನಿ ಪಾಟೀಲ್ ಬಿಡುಗಡೆಗೊಳಿಸಲಿದ್ದಾರೆ ಎಂದರು. ನಂಜುಂಡಸ್ವಾಮಿ ಅವರ 89ನೇ ಜಯಂತಿಯನ್ನ ಫೆಬ್ರವರಿ 13ರಂದು ಮೈಸೂರಿನಲ್ಲಿ ನಡೆಸಬೇಕಂತ ಎಲ್ಲ ರಾಜ್ಯ ಸಮಿತಿ ಮುಖಾಂತರ ತೀರ್ಮಾನ. ಇವತ್ತು 44 ವರ್ಷಗಳಿಂದ ರೈತ ಚಳವಳಿ ನಡೆದು ಬಂದರೂ ಕೂಡ ಸಂಪೂರ್ಣವಾಗಿ ನಮ್ಮ ರೈತರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಆಗಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿವೆ. ರೈತ ಸಂಘದ ಮೇಲ್ಮಟ್ಟದ ನಾಯಕರ ತಪ್ಪು ನಿರ್ಣಯಗಳು, ಹಲವಾರು ಬಾರಿ ರೈತ ಸಂಘ ಏನಂತಂದ್ರೆ ವಿಭಾಗವಾಗುವಂಥದ್ದು, ಇವೆಲ್ಲವನ್ನ ಪರಿಗಣಿಸಿ ಪುನಃ ಮತ್ತೆ ಏನಂತಂದ್ರೆ ಒಂದು ಬಹುದೊಡ್ಡ ಚಳವಳಿಯಾಗಿ ಮಾರ್ಪಾಡು ಮಾಡಲಿಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಂತನ ಮಂಥನ ನಡೆದು ಬಹಳ ದೊಡ್ಡ ಕರ್ನಾಟಕದ ಹಿರಿಯ ಸಾಮಾಜಿಕ ಚಿಂತಕರ ಒಂದು ಸಲಹೆಯನ್ನು ಪಡೆದು ಕೆಲವು ನಿರ್ಣಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಅವತ್ತು ಈ ಮೊದಲೇ ನಂಜುಂಡಸ್ವಾಮಿಯವರಂತ ಸಂದರ್ಭದಲ್ಲಿ ಸದಸ್ಯತ್ವ ಮಾಡಿದ್ರು. ಈಗ ಹೊಸ ತಲೆಮಾರಿನ ಯುವಕರನ್ನ ರೈತ ಸಂಘಕ್ಕೆ ಸೇರೋದಕ್ಕೆ ಮತ್ತೆ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ರೈತ ಸಂಘವನ್ನು ಆಮೂಲಾಗ್ರವಾಗಿ ಬದಲಾವಣೆ ತರಲು ಪ್ರಯತ್ನಿಸಲಾಗುತ್ತಿದೆ. ಯುವ ರೈತ ಶಕ್ತಿ ಬಲಗೊಳಿಸುವುದು ಸೇರಿದಂತೆ ಗ್ರಾಮ ಮಟ್ಟದಿಂದ ರೈತ ಸಂಘ ಕಟ್ಟುವ ಕೆಲಸ ಪ್ರಾರಂಭವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್, ಇಂಗಳದಾಳ್, ಬೋಧಯ್ಯ ಸ್ವಾಮಿ, ನರಸಿಂಗರಾವ್ ಇದ್ದರು. ರಾಜ್ಯ ಬೀಜ ನಿಗಮದಿಂದ ಖರೀದಿಸುವ ಗುಣಮಟ್ಟದ ಬೀಜಗಳಿಗೆ ನೀಡುವ ದರಗಳನ್ನು ಪರಿಷ್ಕರಿಸಬೇಕೆಂದು ಜಿಲ್ಲಾ ಪ್ರಾಮಾಣಿಕ ಬಿತ್ತನೆ ಬೀಜ ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ SB ಪಾಟೀಲ್ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗುಣಮಟ್ಟ ಬೀಜ ಬೆಳೆಯಲು ವೆಚ್ಚ ವರ್ಷದಿಂದ ವರ್ಷಕ್ಕೆ ಹೆಚ್ಚಳವಾಗುತ್ತಿದೆ. ಗೊಬ್ಬರ, ಕೂಲಿ ಹಾಗೂ ಫಸಲು ಕತ್ತರಿಸುವ ಯಂತ್ರದ ಬಾಡಿಗೆ ಹಣ ಹೆಚ್ಚಳವಾಗಿದೆ. ಆದರೆ ಕಳೆದ 2 ವರ್ಷಗಳ ಹಿಂದೆ ನಿಗದಿ ಮಾಡಲಾಗಿರುವ ಬೀಜ ದರದಲ್ಲಿ ಖರೀದಿ ಮಾಡುತ್ತಿರುವುದರಿಂದ ಬೀಜ ಬೆಳೆಗಾರರಿಗೆ ಅನ್ಯಾಯವಾಗುತ್ತಿದೆ, ಆರ್ಥಿಕ ಹೊರೆಗೂ ಕಾರಣವಾಗುತ್ತಿದೆ ಎಂದರು.
ಈ ಭಾಗದಲ್ಲಿ RNR BPT NTU ಭತ್ತದ ತಳಿಗಳ ಬೀಜಗಳನ್ನು ಬೆಳೆಯಲಾಗುತ್ತಿದೆ. ಆದರೆ ಬೀಜ ನಿಗಮ ನಿಗದಿಪಡಿಸಿರುವ ದರದಲ್ಲಿ ಮಾರಾಟ ಮಾಡಿದರೆ ಹೂಡಿಕೆ ಮಾಡಿದ ಹಣವು ಮರಳಿ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಟಿಫೈಡ್ ಫೌಂಡೇಶನ್ ಆ ಬೀಜ ಕೊಡ್ತಾರೆ. ಆ ಬೀಜನೆಲ್ಲ ನಾವು ನೀಟಾಗಿ ಬೆಳಿತೀವಿ. ಆ ಬೆಳೆಯೋಕ್ಕೆ ಒಂದು ಪ್ರೊಸೆಸ್ ಇದೆ. ನಾವು ನಾರ್ಮಲ್ ಆಗಿ ನಾವೇನು ಗದ್ದೆ ಬೆಳಿತೀವೋ ಆ ಥರ ಬೆಳೆಯಲ್ಲ. ಬೀಜ ಅಂದರೆ ಸಪ್ರೇಟಾಗಿ ಭಾಳ ಟೇಕಿಯರಾಗಿ ಬೆಳಿಬೇಕಾಗುತ್ತೆ. ಮತ್ತು ಬೆಳೆದ ಹಂತವಾಗಿ ಕ್ಲೀನ್ ಮಾಡಬೇಕಾಗುತ್ತೆ, ಬೇಸಿಗೆಲ್ಲ ತೆಗಿಬೇಕಾಗುತ್ತೆ. ಸೊ ಆ ಸ್ವಲ್ಪ ಕಷ್ಟದ ಪರಿಸ್ಥಿತಿ, ಬಟ್ ಆದರೂ ನಾವು ಸುಮಾರು 20 ನಿಮಿಷ ಆರಾಮಾಗಿ ಬೆಳೀತಾ ಇದ್ದೀವಿ. ಇದರ ಜೊತೆಗೆ ನಂತರ ಅದು ಕಟಾವ್ ಆದ ನಂತರ ಕಂಪ್ಲೀಟ್ ಮಾಯಿಶ್ಚರ್ 14 ಒಳಗಡೆ ಇರುತ್ತೆ ಮಾಯಿಶ್ಚರ್, ಅಲ್ಲಿವರೆಗೆ ನಾವು ಡ್ರೈ ಮಾಡಿ ನಂತರ ನಿಮಗೆ ಪ್ರೊಸೆಸಿಂಗ್ ಕೊಡ್ತೀವಿ. ಆ ಪ್ರೊಸೆಸ್ಸಲ್ಲಿ ಏನು ಮಾಡ್ತಾರೆ, ಸಂಪೂರ್ಣ ಹೈಟೆಕ್ ಟೆಕ್ನಾಲಜಿನ ಪ್ರೊಸೆಸಿಂಗ್ ಮಾಡಿ ಕಂಪ್ಲೀಟ್ ಒಳ್ಳೆ ಕ್ವಾಲಿಟಿ ಒಳ್ಳೆ ತೂಕದ ಬೀಜ ಮಾತ್ರ ಹೊರಗಡೆ ಬರುತ್ತೆ. ಪ್ಯಾಕ್ ಆಗುತ್ತೆ, 25 kg ಪ್ಯಾಕ್ ಆಗುತ್ತೆ. ನಂತರ ನಮ್ಮ ವೇಸ್ಟೇಜ್ ನಾವು ತೊಗೊಳ್ಬೋದು. ಸೊ ಇಷ್ಟೆಲ್ಲ ನಾವು ಮಾಡಿದ ಮೇಲೆ ರಿಜಿಸ್ಟರ್ ತೊಗೊಂಡೋಗ್ತೀವಿ. ನಮಗೆ ದುಡ್ಡು ಸುಮಾರು 3 ತಿಂಗಳ ಲೇಟ್ ಆಗುತ್ತೆ. ಸ್ಟಾರ್ಟಿಂಗ್ ನಾವು ಕೊಟ್ಟ ತಕ್ಷಣ ಒಂದು ತಿಂಗಳೊಳಗೆ ನಮಗೆ 50 to 60% ಅಮೌಂಟ್ ಕೊಡ್ತಾರೆ. ಮಿಕ್ಕಿದ ಪ್ರೊಸೆಸಿಂಗ್ ಆಗಿ ಮತ್ತು ಸೀಡ್ ಟ್ರೀಟ್ಮೆಂಟ್ ಆಗಿ ಅದು ಸೀಡ್ ಟೆಸ್ಟ್ ಆದಮೇಲೆ ಮಿಕ್ಕಿದ ಅಮೌಂಟ್ ನಮಗೆ ಕೊಡ್ತಾರೆ. ಸೊ ಇಷ್ಟು ಲೆಂತಿ ಪ್ರೊಸೆಸ್ ಎಲ್ಲಿ ಹೇಳ್ತಾ ಇದ್ರೆ ನಮಗೂ ಗೊತ್ತಾಗಲಿಲ್ಲ. ಇಷ್ಟು ಲೆಂತಿ ಪ್ರೊಸೆಸ್ ಬೆಳೆದ ಮೇಲೆ ಕಂಪ್ಯಾರಿಸನ್ ಮಾಡಿದ್ರೆ ಮಾರ್ಕೆಟಲ್ಲಿ ಏನು ರೇಟ್ ಇರುತ್ತೆ ಆ ರೇಟ್ ಕಂಪ್ಯಾರಿಸನ್ ಮಾಡಿ ನಮಗೆ ಸ್ವಲ್ಪ ಡಿಸ್ಕೌಂಟ್ ಹಾಕಿ ನಮ್ಗೆ ಕೊಡ್ತಾರೆ. ಸೊ ಈ ಸಲ ಏನಾಗಿದೆ, ಈಗ ಎಕ್ಸಾಂಪಲ್ RNR ಭತ್ತ ತಗೊಳ್ಳಿ, ನಮಗೆ ಕಳೆದ ವರ್ಷ 4,100 ರೂಪಾಯಿ ಕ್ವಿಂಟಲ್ ಕೊಟ್ಟಿದ್ವಿ, 4,100. ಬಟ್ ಈ ವರ್ಷ 3,300 ರೂಪಾಯಿ ಬಂದಿದೆ. ಸೊ ಭಾಳ ಕಡಿಮೆ ಆಗಿದೆ. ಯಾಕಂದರೆ ಕೂಲಿ ವರ್ಷಕ್ಕೆ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಮತ್ತು ಏನು ನಾವು ಖರ್ಚು ವೆಚ್ಚ ಮಾಡ್ತೀವಿ ಅದು ಜಾಸ್ತಿ ಆಗ್ತದೆ. ಗೊಬ್ಬರ ನೋಡ್ತಿರ್ಬೋದು, ಕಳೆದ ವರ್ಷ 14,150 ರೂಪಾಯಿ ಇದ್ದು 1,750 ರೂಪಾಯಿ ಬಂತು. ಅದು ಸಿಗ್ತಾ ಇಲ್ಲ. ಅದಕ್ಕೆ 1+1 ತಗೋಬೇಕು. ಈ ಥರ ತೊಂದರೆ ನಮಗೆ. ಈ ಕುರಿತು ಈಗಾಗಲೇ ರಾಜ್ಯ ಬೀಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪತ್ರ ಬರೆದು ಒತ್ತಾಯಿಸಲಾಗಿದೆ. ಗುಣಮಟ್ಟ ಬೀಜ ಬೆಳೆಗೆ ಪ್ರೋತ್ಸಾಹಿಸುವುದು ಅಗತ್ಯವಾಗಿ ಕೂಡಲೇ ದರಗಳನ್ನು ಪರಿಷ್ಕರಿಸಿದ ಖರೀದಿ ಮಾಡಬೇಕೆಂದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಬೂದಯ್ಯ ಸ್ವಾಮಿ ಗಬ್ಬೂರ್ ಇದ್ದರು. ಮುನ್ನೂರು ಕಾಪು ಸಮಾಜದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ಜಾತ್ರಾ ಮಹೋತ್ಸವ ಆಯೋಜಿಸಲಾಗಿದೆ. ಫೆಬ್ರವರಿ 12ರಂದು ರಥೋತ್ಸವ ಸಂಜೆ ನಡೆಯಲಿದೆ ಎಂದು ಮುನ್ನೂರು ಕಾಪು ಸಮಾಜದ ಯುವ ಅಧ್ಯಕ್ಷ ಬಂಕೇನರಸರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಮಾಜದ ಕುಲದೇವತೆ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ಜಾತ್ರೆಯ ಅಂಗವಾಗಿ ವಿಶೇಷ ಪೂಜೆ ಅಲಂಕಾರ ಕಾರ್ಯಕ್ರಮ ಬೆಳಿಗ್ಗೆ ನಡೆಯಲಿದ್ದು ಸಂಜೆ ರಥೋತ್ಸವ ನಡೆಯಲಿದೆ. ಫೆಬ್ರವರಿ 16ರಂದು ಶ್ರೀ ಕೃಷ್ಣದೇವರಾಯ ಜಯಂತಿಯನ್ನು ಮೆರವಣಿಗೆ ಮೂಲಕ ನಡೆಸಿ ಆಚರಿಸಲಾಗುತ್ತದೆ. ಲಕ್ಷ್ಮಮ್ಮ ದೇವಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಸದ್ಭಕ್ತರು ಭಾಗವಹಿಸುವಂತೆ ಮನವಿ ಮಾಡಿದರು. ಕೂಡದ ವ್ಯವಸ್ಥೆ ಎಲ್ಲ ತಲೆದಾರು ಬರಬೇಕಾಗಿ ಈ ಸಂದರ್ಭದಲ್ಲಿ ಎನ್ ಶ್ರೀನಿವಾಸ್ ರೆಡ್ಡಿ, ಯು ಗೋವಿಂದ್ ರೆಡ್ಡಿ, ಚಂದ್ರಶೇಖರ್ ರೆಡ್ಡಿ ಪೋಗಲ್, ಮಹೇಂದ್ರ ರೆಡ್ಡಿ ಇದ್ದರು. ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಜಿಲ್ಲಾ ಸಮಿತಿಯಿಂದ ನಗರದ ತಹಶೀಲ್ದಾರ್ ಕಚೇರಿ ಎದುರು ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಿದರು. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕಚೇರಿ ಮತ್ತು ಮೂಲಭೂತ ಸೌಲಭ್ಯಗಳು ಒದಗಿಸಿಕೊಡಬೇಕು. ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಬೇಕು. ಸೇವಾ ನಿಯಮಯೋಗಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳು ಕೊಡಬೇಕು. ಅಂತರ್ ಜಿಲ್ಲಾ ವರ್ಗಾವಣೆಯ KCSR ನಿಯಮ 16A ಉಪಖಂಡ 2 ಮರು ಸ್ಥಾಪಿಸಬೇಕು ಎಂದು ಒತ್ತಾಯಿಸಿದರು. ಆಧಾರ ಸೀಡಿಂಗ್ನಲ್ಲಿ ಪತ್ತೆಯಾಗಿರುವ ಪೌತಿ ಖಾತಾ ಆಂದೋಲನ ಚಾಲನೆ ಕೈ ಬಿಡಬೇಕು. ಚಿಕ್ಕಮಗಳೂರು ಜಿಲ್ಲೆಯ 30 ಗ್ರಾಮ ಆಡಳಿತ ಅಧಿಕಾರಿಗಳ ವಾರ್ಷಿಕ ವೇತನ ಬಡ್ತಿ ತಡೆದು ನೈಸರ್ಗಿಕ ನ್ಯಾಯ ತತ್ವಗಳನ್ನು ಹಾಗೂ ಎಲ್ಲ ನಿಗಮಗಳನ್ನು ಉಲ್ಲಂಘಿಸಿ ಹೊರಡಿಸಿದ ಆದೇಶ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು.
ಸರ್ಕಾರಿ ನೌಕರರ ಅನುಕಂಪದ ನೇಮಕಾತಿ ಹುದ್ದೆಯ ವೃಂದ ಮತ್ತಯ ನೇಮಕಾತಿ ತಿದ್ದುಪಡಿ ಮಾಡುವುದು, ಜೀವ ಹಾನಿಯಾಗುವ ಅಧಿಕಾರಿಗೆ 50 ಲಕ್ಷ ಪರಿಹಾರ ನೀಡಬೇಕು, ಆಪತ್ತಿನ ಭತ್ಯೆ ನೀಡಬೇಕು, ಪೊಲೀಸ್ ಇಲಾಖೆಯಲ್ಲಿ ಇರುವಂತೆ 1 ತಿಂಗಳ ವೇತನ ಹೆಚ್ಚುವರಿ ನೀಡಬೇಕು, ಪ್ರಯಾಣ ಭತ್ತ 500ದಿಂದ 5,000 ಮಾಡಬೇಕು ಎಂದು ಒತ್ತಾಯಿಸಿದರು. ಅಧಿಕಾರಿಗಳ ಜ್ಯೇಷ್ಠತೆಯನ್ನು ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನಾಗಿ ಪರಿಗಣಿಸಬೇಕು, ಮನೆ ಹಾನಿ ವರದಿ ಪ್ರಾಥಮಿಕ ವರದಿ ನೀಡುವ ಅಧಿಕಾರ ನೀಡಬೇಕು, ಬೆಳೆ ಸಮೀಕ್ಷೆ ಬೆಳೆ ಹಾನಿ ಪರಿಹಾರದ ಕೆಲಸ ಕೃಷಿ ತೋಟಗಾರಿಕೆ ಇಲಾಖೆಗೆ ನೀಡಬೇಕು, ಮ್ಯೂಟೇಷನ್ ಅವಧಿ ವಿಸ್ತರಿಸಬೇಕು, ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್, ಬಸವರಾಜ್, ಹಾಸನ್, ಸುರೇಂದ್ರ ಪಾಟೀಲ್, ಮಂಜುನಾಥ್, ಹನುಮೇಶ್, ಅಮರೇಶ್, ಸುಭಾಷ್, ರಮೇಶ್, ಗಂಗಪ್ಪ, ದೇಶಪಾಂಡೆ, ವಜೇಂದ್ರ ಇದ್ದರು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದರೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಡೆಯುವುದು ಅತ್ಯಂತ ಮುಖ್ಯವಾಗಿರುತ್ತದೆ ಎಂದು ನಗರಸಭೆ ಸದಸ್ಯೆ ಲಕ್ಷ್ಮಿ ಹೇಳಿದರು. ಅವರಿಂದು ನಗರದ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಸಭಾಭವನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ಹಮ್ಮಿಕೊಂಡಿದ್ದ ಸಂಭ್ರಮ ಸಮಾಗಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಶಿಕ್ಷಣ, ಜ್ಞಾನ, ವಿವೇಕವನ್ನು ಅನುಸರಿಸಲು ವಿದ್ಯಾರ್ಥಿಗಳು ಮುಂದಾಗಬೇಕು. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂಬಂಧವೆಂದರೆ ಅದು ಗುರು ಶಿಷ್ಯರ ಸಂಬಂಧ. ತಂತ್ರಜ್ಞಾನ, ವಿಜ್ಞಾನ ಎಷ್ಟೇ ಮುಂದುವರೆದರೂ ಗುರುವಿನ ಬೋಧನೆಯ ಮುಂದೆ ಯಾವುದೇ ಶ್ರೇಷ್ಠವಲ್ಲ. ಇಂದು ಕಾಲೇಜಿನಿಂದ ಬಿಡುಗಡೆಗೊಳ್ಳುತ್ತಿರುವ ವಿದ್ಯಾರ್ಥಿನಿಯರು ಮುಂದಿನ ದಿನಗಳಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕು ನಡೆಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ರವೀಂದ್ರ ಜಲ್ದಾರ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪ ನಿರ್ದೇಶಕ ರಂಗಪ್ಪ, ಸೋಮಶೇಖರಪ್ಪ ಹೊಕ್ರಾಣಿ, ನರಸಪ್ಪ ಭಂಡಾರಿ, ಜೆ ರವಿಕುಮಾರ್, ಶೇಖರಪ್ಪ, ಲಲಿತಮ್ಮ, ರಾಧಾ, ಚನ್ನಬಸಪ್ಪ ಸೇರಿದಂತೆ ಇತರರು ಇದ್ದರು. 12ನೇ ಶತಮಾನದಲ್ಲಿ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವ, ಸಮಾಜವನ್ನು ಒಳ್ಳೆ ಮಾರ್ಗದಲ್ಲಿ ಕೊಂಡೊಯ್ಯುವಲ್ಲಿ ಪಂಚಕಾಯಕ ಶರಣರ ಕೊಡುಗೆ ಅಪಾರವಾಗಿದ್ದು, ಕಾಯಕ ಶರಣರು ಆಗಿನ ಕಾಲದ ಕತ್ತಲೆಯನ್ನು ಕಳೆಯುವ ಜ್ಯೋತಿಗಳಾಗಿದ್ದರು ಎಂದು ತಹಶೀಲ್ದಾರ್ ಸುರೇಶ್ ವರ್ಮಾ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಕಾಯಕ ಶರಣರ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸಮಾಜದಲ್ಲಿ ಆಧ್ಯಾತ್ಮಿಕ ಕ್ರಾಂತಿಯನ್ನು ಹುಟ್ಟುಹಾಕಿ ಮನುಕುಲದ ಬೆಳವಣಿಗೆ ಕಾರಣರಾದವರಲ್ಲಿ ಜಗಜ್ಯೋತಿ ಬಸವಣ್ಣ ಮೊದಲಿಗರು. ಅಂತಹ ಶ್ರೇಷ್ಠ ಶರಣ ಬಸವಣ್ಣನವರಿಗೆ ಪ್ರಿಯವಾದವರು ಮಾದರ ಚೆನ್ನಯ್ಯ, ಮಾದರ ಧೂಳಯ್ಯ, ಉರಿಲಿಂಗ ಪೆದ್ದಿ, ಡೋಹರ ಕಕ್ಕಯ್ಯ ಹಾಗೂ ಸಮಗಾರ ಹರಳಯ್ಯ. ಈ ಪಂಚಕಾಯಕ ಶರಣರು ಜಗತ್ತಿಗೆ ಉತ್ತಮ ಸಂದೇಶಗಳನ್ನು ನೀಡಿದ್ದಾರೆ ಎಂದರು. ಕಾಯಕ ಶರಣ ಜಯಂತಿ ಆಚರಣೆಗೆ ಮಾತ್ರ ಸೀಮಿತವಾಗದೆ ಶರಣರು ನೀಡಿದ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು. ಶರಣರು ನೀಡಿದ ಆದರ್ಶಮಯ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಲು ಸಾಧ್ಯ ಎಂದು ಹೇಳಿದರು. ಸಮಾಜವನ್ನು ತಿದ್ದುವಲ್ಲಿ ಪವಿತ್ರ ಪಂಚಶರಣರ ಪಾತ್ರ ಮುಖ್ಯವಾಗಿದ್ದು, ಅವರ ಮಾನಸಿಕ ಚಿಂತನೆಗಳು, ಉತ್ತಮ ನಡೆನುಡಿಗಳು ಮನುಕುಲದ ಉದ್ಧಾರಕ್ಕೆ ಅತ್ಯಂತ ಮುಖ್ಯವಾಗಿವೆ. ಬಸವ ಯೋಗದಲ್ಲಿ ಸಮಾಜದಲ್ಲಿರುವ ಶೋಷಣೆ, ಅಸಮಾನತೆ ಹಾಗೂ ಜನರಿಗಾಗುತ್ತಿದ್ದ ಅನ್ಯಾಯದ ವಿರುದ್ಧ ಹೋರಾಡಿದವರಲ್ಲಿ ಕಾಯಕ ಶರಣರು ಮೊದಲಿಗರು ಎಂದು ತಿಳಿಸಿದರು. ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ಸಮಗಾರ ಅರಳಯ್ಯ, ಉರಿಲಿಂಗ ಪೆದ್ದ ಈ ಕಾಯಕ ಶರಣ ಜಯಂತಿಯ ಕಾರ್ಯಕ್ರಮ ಇದಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಪೂಜೆ ಸಲ್ಲಿಸುವುದರ ಮುಖಾಂತರ ಒಂದು ಕಾರ್ಯಕ್ರಮವನ್ನ ಚಾಲನೆ ನೀಡಬೇಕೆಂದು ಎಲ್ಲ ಅತಿಥಿ ಮೋಟರನ್ನು ಕೇಳ್ಕೊತಾ ಇದ್ದೇನೆ. ಹಾಗೆಯೇ ಸೂರ್ಯನ ಬೆಳಕು ಹಿರಳಿಗೆ ಚಂದ್ರನ ಬೆಳಕು, ಈ ವೇದಿಕೆಗೆ ದೀಪವೇ ಬೆಳಕು. ದೀಪವನ್ನು ಬೆಳಗಿಸಿದಂತ ಎಲ್ಲ ಗಣ್ಯಮಾನ್ಯರಿಗೂ ಮತ್ತೊಮ್ಮೆ ಮೊಗದ ಮೇಲೆ ಈ 5 ಜನ ಶರಣರ ಬಗ್ಗೆ 12ನೇ ಶತಮಾನದಲ್ಲ 12ನೇ ಶತಮಾನದಲ್ಲಿ ಕತ್ತಲೆಯನ್ನು ಬೆಳಗಿಸುವಂತ ಜ್ಯೋತಿಗಳು. ಅಂಡ ಬಸವಣ್ಣನ ಇವರ ಪ್ರತಿಭೆಯನ್ನು, ಇವರ ಕಾಯಕವನ್ನು, ಇವರ ಶ್ರೇಷ್ಠ ಚಿಂತನೆಗಳನ್ನು ನೋಡಿ ಇವರನ್ನ ಶರಣರ ಪಟ್ಟ ಕಲಿಸಿದರು. ಭವಿಷ್ಯ ಇವರ ಮಾನಸಿಕ ಚಿಂತನೆ, ಇವರ ಒಳ್ಳೆಯ ನುಡಿ ನಡೆ
ನಾನು ಇವತ್ತು ಮಾತಾಡ್ಬೋದು, ಬಟ್ ನಡಿಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ಶರಣರಾಗಲ್ಲ, ನುಡಿದಂತೆ ನಡೆದಂತೆ ಶರಣರು. ಇವತ್ತು ಅಂತ ಮಹಾನ ಚಿಂತಕರು, ಶರಣರು, ದೈವ ಅಂತ ಒಂದು ಜಯಂತಿಯನ್ನ ಆಚರಿಸಬಹುದು. ಮೊದಲನೇದಾಗಿ ಮಾದಾರ ಚೆನ್ನಯ್ಯ, ಮಾದಾರ ದೊಡ್ಡಯ್ಯ, ಉರಿಲಿಂಗಪೆತ್ತೆ, ಡೋರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಇಂಥ ವಚನಕಾರರು, ಇಂಥ ಶರಣರು ಅದು ನಮ್ಮ ದೇಶದಲ್ಲಿ, ಅದು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ, ಅದು ಅಣ್ಣ ಬಸವಣ್ಣನ ಆಸ್ಥಾನದಲ್ಲಿ ಹುಟ್ಟಿ ನಮ್ಮನ್ನೆಲ್ಲ ಬೆಳಗಿದೆ ಅನ್ನೋದೇ ನಮ್ಮ ಧನ್ಯ. ಇವತ್ತು ನಾವು ಅಂತವರ ಒಂದು ಆಶೀರ್ವಾದದಿಂದ ಇವತ್ತು ನಾವು ವೇದಿಕೆಯ ಮೇಲೆ ಮಾತಾಡ್ತೇವೆ. ಇವತ್ತು ಸ್ವತಂತ್ರ ಬಂದ ನಂತರ, ಭಾರತಕ್ಕೆ ಸಂವಿಧಾನ ಸಿಕ್ಕ ನಂತರ, ಪ್ರಜಾಪ್ರಭುತ್ವದಲ್ಲಿ ನಮಗೆ ಮಾತನಾಡುವಂತ ಸ್ವತಂತ್ರ ಸಿಕ್ಕರು ಕೂಡ ಹಿಂದೆ ಬಸವ ಯುಗದಲ್ಲಿ, ಕಲ್ಯಾಣ ಕರ್ನಾಟಕ ಯುಗದಲ್ಲಿ ಮಾತು ಬರದ ಮೂಗರಿಗೆ, ಶೋಷಣೆಗೊಳಗಾದಂತ ಅಸ್ಪೃಶ್ಯರಿಗೆ ಅವತ್ತು ಸ್ವಾಭಿಮಾನದ ಕಿರೀಟವನ್ನು ಕೊಟ್ಟಿ ಮಾತನಾಡುವ ನಿನಗಂತದಲ್ಲಿ ಬರೀ ಸಮಾಜದ ಅಂಕಣಗಳ ತಿದ್ದಿ ಅನ್ನುವಂತ ಪೇಟನ್ನು ಕೊಟ್ಟಿ ಶರಣರನ್ನಾಗಿ ರೂಪಿಸಿ ಸಮಾಜವನ್ನು ತಿದ್ದುವಂತ ಕೆಲಸ ಮಾಡಿದ್ದು ಅಣ್ಣ ಬಸವಣ್ಣ. ಮಹಾನ್ ಕೆಲಸ ಮಾಡಿದ್ದಾರೆ. ಇವತ್ತು ಇಂಥ ಶರಣರ ಪ್ರತಿಭೆ ಇಲ್ಲ. ಸಮಾಜದಲ್ಲಿ ನಮ್ಮ ನಡೆ ನುಡಿಗಳಿಂದ ಗೌರವ ಸಿಗಬೇಕಾಗಿದೆ. ಅಂತಹ ಗೌರವ ಸಿಗಬೇಕಾದರೆ ಮೊದಲು ನಮ್ಮ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಬೇಕು. ಮುಂದಿನ ಪೀಳಿಗೆ ವಿದ್ಯಾವಂತರಾದರೆ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ. ಪ್ರಜಾಪ್ರಭುತ್ವದಲ್ಲಿ ಮಾನವೀಯತೆ ಬೆಳೆಯುವುದು ಅತ್ಯವಶ್ಯಕವಾಗಿದೆ ಎಂದರು. ಇದೇ ವೇಳೆ ಹಿರಿಯ ಸಾಹಿತಿ ವೀರ ಹನುಮಾನ್ ಉಪನ್ಯಾಸ ನೀಡಿ ಸಮಾಜದಲ್ಲಿನ ಮೂಢಾಚಾರ, ಶೋಷಣೆಗಳ ವಿರುದ್ಧ ಹೋರಾಡಿ ಅವುಗಳನ್ನು ತೊಲಗಿಸಲು ವಚನ ಚಳವಳಿಯನ್ನು ಪ್ರಾರಂಭಿಸಿದ ಕಾಯಕ ಶರಣರು ಸಮಾಜವನ್ನು ಜಾತಿ ರಹಿತವನ್ನಾಗಿಸಲು ಶ್ರಮಿಸಿದರು. ವಚನಗಳ ಮೂಲಕ ಸಮಾಜದಲ್ಲಿ ಉತ್ತಮ ಸಂದೇಶಗಳನ್ನು ಜನರಿಗೆ ನೀಡಿದ ಶರಣರ ವಚನ ಚಳವಳಿ ಮಾದರಿಯಾಗಿದೆ ಎಂದರು. ಅಂಧವಿಶ್ವಾಸವನ್ನು ದೂರ ಮಾಡುವುದು, ಮೂಢಾಚಾರಗಳನ್ನ ವಿರುದ್ಧವಾಗಿ ಮಾಡಿಕೊಂಡವರು, ಆ ಚಳವಳಿಯಲ್ಲಿ ಮುಖ್ಯವಾಹಿನಿಯಲ್ಲಿದ್ದವರೇ ಸ್ಥಳ ಸಮುದಾಯಗಳು. ಸುಮಾರು 770 ಅಮರಗಣಗಳು, 1,96,000 ಶಿವಶರಣರು ಮಾಡಿರ್ತಕ್ಕಂಥ ಕ್ರಾಂತಿ ಪ್ರಪಂಚದ ಯಾವುದೇ ಭಾಗದಲ್ಲಿ ಆಗಿಲ್ಲ, ಆದರೂ ಕೂಡ ಇಲ್ಲ. ಅಂತಹ ಒಂದು ಚಳವಳಿಯಲ್ಲಿ ಅನೇಕ ಶರಣರು ಸಾವಿರಾರು ಸಹಸ್ರಾರು ವಚನಗಳನ್ನು ಮಾಡಿ ಸಮಾಜದಲ್ಲಿ ಇರತಕ್ಕಂಥ ಅಂಕುಡೊಂಕುಗಳನ್ನು ವಿಚಾರ ಮಾಡುವಂತಹ ತತ್ವಗಳನ್ನು ಸಾರಿ ಅವುಗಳನ್ನು ಆಚರಣೆಯಲ್ಲಿ ತರುವಂತಹ ಕೆಲಸವನ್ನು ಮಾಡಿದವರು ಬಸವಾದಿ ಶರಣರು. ಸಮಾಜದಲ್ಲಿ ಅದಾಗಲೇ 100,000 ವರ್ಷಗಳಿಂದ ಬಂದಿರತಕ್ಕಂಥ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಗೂಢಾಚಾರಗಳನ್ನು ಕಡಾಖಂಡಿತವಾಗಿ ಖಂಡಿಸಿ ಅದರ ಜೊತೆಗೆ ಅವರು ನಡೆದು ವಚನಗಳನ್ನು ಹಾಡಿ ಎಲ್ಲರನ್ನು ಕರ್ಕೊಂಡು ಬಂದಿರತಕ್ಕಂಥ ಆ ಚಳವಳಿ ಈಗಲೂ ನಮಗೆಲ್ಲರಿಗೂ ಮಾದರಿಯಾಗಿದೆ ಎನ್ನುವಂಥ. ಹಾಗೆ ನೋಡಿದ್ರೆ ನಾನು ಈಗಾಗಲೇ ಹೇಳಿದಂತೆ ಲಕ್ಷಗಟ್ಟಲೆ ಶಿವಶರಣರಲ್ಲಿ ನಮ್ಮ ಮಾದಾರ ಚೆನ್ನಯ್ಯ ಮೊದಲಾಗಿದೆ. ಮಾದಾರ ಚೆನ್ನಯ್ಯ ಯಾಕೆ ಮೊದಲಾಗಿದೆ ಅಂತಂದರೆ ಬಸವಣ್ಣವರೇ ಹೇಳಿದಂತೆ ಮತ್ತು ಅನೇಕ ವಿದ್ವಾಂಸರು ಹೇಳಿದಂತೆ ವಚನ ಚಳುವಳಿಯ ಪಿತಾಮಹ ನಮ್ಮ ಮಾದಾರ ಚೆನ್ನಯ್ಯ ಅಂತ ಹೇಳಿ ರುಜುವಾತಾಗಿದೆ. ಹಾಗಾಗಿ ಅವರು ಆದಿ ವಚನಕಾರನ ಮುಗಿಲು ಮಾಡಿಕೊಂಡಿದ್ದಾರೆ. ಅಲ್ಲ ಪ್ರಭುದೇವರಾಗಿರ್ಬೋದು, ಚನ್ನಬಸವಣ್ಣ ಆಗಿರ್ಬೋದು, ಅಕ್ಕ ನಾಗಮ್ಮ ಆಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು, ವಿಜಯದಾಸಯ್ಯ, ಮೇಧಾಗೀತಯ್ಯ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ಗ್ರೇಡ್ 2 ತಹಶೀಲ್ದಾರ್ ಭೀಮರಾಯ್, ಸಮಾಜದ ಮುಖಂಡರಾದ ರಾಮಣ್ಣ ಭೀಮರಾಯ್, ವೇಣುಗೋಪಾಲ್, ಮಧು ಚಕ್ರವರ್ತಿ, ಈರಣ್ಣ ಬೆಂಗಾಲಿ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಏಮ್ಸ್ ಮಂಜೂರಾತಿಗೆ ಕೇಂದ್ರದಿಂದ ದಾರಿ ತಪ್ಪಿಸುವ ಪ್ರಯತ್ನ. ನಗರ ಪಾಲಿಕೆ ರಾಜ್ಯ ಸರ್ಕಾರ 200 ಕೋಟಿ ರೂಪಾಯಿ ಅನುದಾನ. ರವಿ ಬೋಸರಾಜ್. ಪ್ರೊಫೆಸರ್ ನಂಜುಂಡಸ್ವಾಮಿ ನೆನಪು. ಫೆಬ್ರವರಿ 13ರಂದು ಮೈಸೂರಿನಲ್ಲಿ ಸಮಾವೇಶ. ಚಾಮರಸಮಾಲಿ ಪಾಟೀಲ್. ಬೀಜ ಬೆಳೆಗಾರರ ಬೀಜ ದರ ಪರಿಷ್ಕರಣೆಗೆ ಎಸ್ಬಿ ಪಾಟೀಲ್ ಒತ್ತಾಯ.
ಫೆಬ್ರವರಿ 12ರಂದು ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ರಥೋತ್ಸವ ಬಂಗಿನರಸರೆಡ್ಡಿ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಗ್ರಾಮ ಆಡಳಿತಾಧಿಕಾರಿಗಳಿಂದ ಅನಿರ್ದಿಷ್ಟ ಧರಣಿ ಪ್ರಾರಂಭ. ಸರ್ಕಾರಿ ಬಾಲಕಿಯರ ಕಾಲೇಜಿನಲ್ಲಿ ದ್ವಿತೀಯ ವರ್ಷ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ. ವಿದ್ಯಾರ್ಥಿಗಳು ಗುರುಗಳ ಮಾರ್ಗದರ್ಶನದಲ್ಲಿ ಜೀವನ ರೂಪಿಸಿಕೊಳ್ಳಬೇಕು. ಲಕ್ಷ್ಮಿ. ಕಾಯಕ ಶರಣರ ಜಯಂತಿ, ದಾರ್ಶನಿಕರ ಸಂದೇಶಗಳು ಜೀವನಕ್ಕೆ ಮಾದರಿಯಾಗಲಿ. ತಹಶೀಲ್ದಾರ್ ಸುರೇಶ್ ವರ್ಮಾ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.